ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಬೆಳಗ್ಗೆ ಅಡುಗೆ ಮನೆ ನೋಡಿಬಿಟ್ರೆ ತಿಂಡಿ ಅಡುಗೆ ಎಲ್ಲ ಮಾಡೋ ಟೈಮಲ್ಲಿ ಅಡುಗೆ ಮನೆ ಫುಲ್ ಮೆಸಪ್ ಆಗಿಬಿಟ್ಟಿದೆ. ಪರವಾಗಿಲ್ಲ, ಆಮೇಲೆ ಕ್ಲೀನ್ ಮಾಡ್ಬೋದು. ಇವತ್ತು ಒಂಥರ ವೆದರ್ ಕೂಡ ಈ ಥರ ಇತ್ತಲ್ಲ, ಮತ್ತು ಬೇರೆ ನಾರ್ಮಲಾಗಿ ತಿಂಡಿ ಮಾಡೋಕ್ಕೆ ಬೇಜಾರಾಯಿತು ಅಂತ ಆ್ಯಕ್ಚುಲಿ ನಾವು ಮೊನ್ನೆ ತುಮಕೂರು ಹೋದಾಗ ರೆಡಿಮೇಡ್ ಇದನ್ನು ರವೆ ಇಡ್ಲಿ ಮಿಕ್ಸ್ ತಂದ್ಬಿಟ್ಟಿದೆ. ನಾನು ಇದನ್ನ ಆ್ಯಕ್ಚುಲಿ ಯೂಸ್ ಮಾಡೋದು ತುಂಬ ರೇರ್. ಮನೆಯಲ್ಲೇ ರವೆ ಇಡ್ಲಿ ಇದೆಲ್ಲ ಮಾಡ್ಕೋತೀನಿ. ಬಟ್ ಇತ್ತಲ್ಲ ವೇಸ್ಟ್ ಯಾಕೆ ಮಾಡಬೇಕು ಅಂತ ಇವತ್ತು ರವೆ ಇಡ್ಲಿನೇ ಮಾಡ್ತಾಯಿದ್ದೆ. ಎಲ್ಲ ಹಾಕಿ ರೆಡಿದೆ, ಸಿಗುತ್ತೆ. ಯಾರಾದರೂ ಏನು ಗೊತ್ತಾ, ಯೂಶ್ವಲಿ ಒಬ್ಬರೇ ಇದ್ದೀವಿ ಅಥವಾ ಲೈಕ್ ಬ್ಯಾಚುಲರ್ಸ್ ಇದ್ದಾರೆ, ಇಡ್ಲಿ ತಿನ್ನಬೇಕು ಮನೇಲಿ ಮಾಡ್ಕೊಂಡ್ರೆ ಇದು ಈಸಿ. ಅಂಗಡಿಯಿಂದ ತಂದುಬಿಟ್ಟು ಸುಮಾರು ಬ್ರ್ಯಾಂಡ್ಗಳದ್ದು ಸಿಗುತ್ತೆ. ತಂದುಬಿಟ್ಟು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಒಂದು 5 ನಿಮಿಷ ಕಲಸಿಟ್ಬಿಟ್ರೆ ಚೆನ್ನಾಗಿ ನೆನೆಯುತ್ತೆ. ಇದನ್ನ ಇಡ್ಲಿ ಪಾತ್ರೆಗಳಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು. ಇಡ್ಲಿ ಪಾತ್ರೆ ಎಲ್ಲ ಚಿಕ್ಕ ಚಿಕ್ಕ ಬಟ್ಲಿದ್ರು ಪರವಾಗಿಲ್ಲ, ಹಾಕ್ಕೊಂಡು ಮಾಡ್ಕೋಬೋದು, ಬೇಗ ಆಗುತ್ತೆ. ಅದಕ್ಕೆ ಇದು ಮಾಡಿದೆ. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ತುಂಬ ಒದಗಲ್ಲ, ಅದೊಂದೇ ಪ್ರಾಬ್ಲಮ್. ತುಂಬ ಜನ ಇದ್ದೀವಿ ಅಂದರೆ ಕಷ್ಟ. ಇಡ್ಲಿಗೆ ಹಿಟ್ಟಾಯಿತು. ಇಡ್ಲಿ ಜೊತೆ ಚಟ್ನಿ, ಸಿಂಪಲ್ ಕಾಯಿ ಚಟ್ನಿ ಅಷ್ಟೇ, ಏನು ಅಂತ ಸ್ಪೆಷಲ್ ಎಲ್ಲ ಏನೂ ಅಲ್ಲ. ಹಾಗೆ ಜೊತೆ ನಾರ್ಮಲಾಗಿ ನಮ್ಮ ಮನೇಲಿ ಪ್ರತಿದಿನ ಮಾಡೋವಂಥ ಬೀಟ್ರೂಟ್ ಪಲ್ಯ, ಅದ್ರ ಜೊತೆ ಸೀಮೆ ಬದನೆಕಾಯಿ ಹೆಚ್ಚಿಟ್ಬಿಟ್ಟಿದೆ. ಸೀಮೆ ಬದನೆಕಾಯಿ ಮಧ್ಯಾಹ್ನ ಪಲ್ಯಕ್ಕೆ. ಬಟ್ ಇದೇನು ಪಿಂಕ್ ಅಂತ ಕೇಳಿಬಿಡಿ, ಬೀಟ್ರೂಟ್ ಹೆಚ್ಚಿರ್ತೀರಲ್ಲ, ಸೊ ಅದೇ ಚಾಕುಲೇ ಹೆಚ್ಚಿರೋದಿಲ್ಲ, ಪಿಂಕ್ ಆಗಿದೆ ಅಷ್ಟೇ. ಆ್ಯಂಡ್ ಅದ್ರ ಜೊತೆ ಬೆಳಗ್ಗೆ ತಿಂಡಿಗೆ ಅಂತ ಕಾಳು ಬೇಯಿಸಿಟ್ಕೊಂಡೆ. ಸ್ವಲ್ಪ ತುಂಬ ಇಲ್ಲ, ಯಾಕಂದ್ರೆ ತುಂಬ ಹೊಟ್ಟೆ ಬಂದ್ಬಿಡ್ತಲ್ಲ. ಮೊಳಕೆ ಬಂದಿತ್ತು ಕಡಲೆಕಾಳು. ಇದ್ದು ಜಸ್ಟ್ ಸಲಾಡ್ ಥರ ಅಷ್ಟೇ. ಅದಕ್ಕೆ ಕ್ಯಾರೆಟು ಆಮೇಲೆ ಸ್ವಲ್ಪ ಏನೇನು ಬೇರೆ ಬೇರೆ ತರಕಾರಿ ಇರ್ತಾವೆ ತುರಿದಾಕ್ಬಿಟ್ಟು ಸಲಾಡ್ ಥರ. ಸೊ ಇಷ್ಟು ಬೆಳಗ್ಗೆಗೆ ಅಂತ ಮಾಡ್ಕೊಂಡಿದ್ವಿ. ತಿಂಡಿಗೆ ಆಲ್ಮೋಸ್ಟ್ ರೆಡಿ ಆಗ್ತದೆ. ಟೈಮ್ ಇನ್ನು ಈಗ 9:15, ಸ್ವಲ್ಪ ಲೇಟ್ ಆಯಿತು ಮಿಡ್ ಹಚ್ಚೋಕ್ಕೆ. ಅದ್ರ ಜೊತೆ ಗೊತ್ತಾ, ತುಂಬ ಪ್ರಾಡಕ್ಟ್ಗಳು, ಉಪಯೋಗ ಆಗೋಂಥ ಪ್ರಾಡಕ್ಟ್ಸ್ಗಳು ತುಂಬ ತರಿಸ್ಬಿಟ್ಟಿದೆ. ನಿಮಗೆ ಸಿಂಗಲ್ ಪ್ರಾಡಕ್ಟ್ದು ಡೀಟೇಲ್ಸ್ನ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾನೇ ಇದ್ದೀನಿ. ನೀವುಗಳಿನ್ನೂ ಅಲ್ಲಿ ಫಾಲೋ ಮಾಡ್ತಿದ್ದಾನೆ, ಡೆಫಿನೆಟ್ಲಿ ಬೇಗ ಫಾಲೋ ಮಾಡ್ಕೊಳ್ಳಿ. ಇದು ನನಗೆ ಇದನ್ನು ತರಿಸಿದೆ ಆನ್ಲೈನಲ್ಲಿ, ಚಾಕು ಶಾರ್ಪ್ ಮಾಡೋದು. ಕೆಲವೆಲ್ಲ ಏನಾಗುತ್ತೆ ಗೊತ್ತಾ, ಇದೇನಿದು ವೇಸ್ಟು ಅಂತ ಅನಿಸುತ್ತೆ. ಬಟ್ ಚಾಕು ಮಾತ್ರ ತುಂಬ ನೆಸೆಸಿಟಿ ಎಲ್ಲದಕ್ಕೂ. ಅವಾಗಾದರೆ ಈಳ್ಗೆ ಮನೆಯಲ್ಲಿ ಹೆಚ್ಚೋರು, ಈಳ್ಗೆ ಮನೇಲಿ ಯಾರು ಬರೋರು ಅಥವಾ ಶಾರ್ಪ್ ಮಾಡಿಸ್ಕೊಳ್ಳೋರು. ಬಟ್ ಈಗ ಎಲ್ಲರೂ ಸುಮಾರು ಜನ ಈ ಥರ ಕಟ್ಟೆ ಮೇಲೆ ಕಟಿಂಗ್ ಪಾಯಿಂಟ್ ಇಟ್ಕೊಂಡು ಚಾಕುಲೇ ಹೆಚ್ಚ್ತೀವಿ. ಹಾಗಾಗಿ ಇದನ್ನು ಜಸ್ಟ್ ಇವಾಗ ಶಾರ್ಪ್ ಮಾಡ್ಕೊಂಡು ಯೂಸ್ ಮಾಡಿದೆ, ಚೆನ್ನಾಗಿ ಆಗಿದೆ. ಹಾಗಾಗಿ ನಿಮ್ಗಳಿಗೂ ಹೇಳೋಣ ಅಂತ ಅಂದ್ಕೊಂಡೆ. ನಿಮಗೆ ಕಾಣಿಸ್ತಿದೆಯಾ, ಇಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಶಾರ್ಪನ್, ಪ್ರೆಪ್ ಮತ್ತು ಫಿನಿಶ್ 3 ಇದೆ. ಈ ಚಾಕುನ ಫಸ್ಟು ಪ್ರೆಪ್ ಮಾಡ್ಕೊಳ್ಳೋದು. ಈ ಮಧ್ಯ ಜಾಗ ಇದೆಯಲ್ಲ, ಇಲ್ಲಿ ಹಾಕ್ಬಿಟ್ಟು ಫುಲ್ ಇಲ್ಲಿರ್ತೀನಿ ಕಟ್ಟೆ ಮೇಲೆ. ನೀವು ಆತದಿಂದ ಇದು ಉಜ್ಜೋದಷ್ಟೇ, ಈ ಥರ ಉಜ್ಜೋದು ಒಂದು ಸ್ವಲ್ಪ ಹೊತ್ತಲ್ಲ, ಒಂದು 10-15 ಸಲ ಅಂತ ಅಂದ್ಕೊಳ್ಳಿ. ನಿಮ್ದೆಷ್ಟು ಬ್ಲಂಟ್ ಇದೆ ಅಷ್ಟು. ಅದಾದಮೇಲೆ ಶಾರ್ಪ್ಗೆ ಮತ್ತೆ ಪಕ್ಕ ಇನ್ನೊಂದು ಈ ಥರ ಸಂಧಿ ಕೊಟ್ಟಿದ್ದಾರೆ. ಜಸ್ಟ್ ಇದನ್ನು ಉಜ್ಜೋದು. ಇದು ಉಜ್ಜೋದಾದ್ಮೇಲೆ ಈ ಕಡೆ ಫಿನಿಶ್ ಇದೆಯಲ್ಲ, ಫಿನಿಶಲ್ಲಿ ಉಜ್ಜೋದು. ಆ್ಯಕ್ಚುಲಿ ಶಾರ್ಪ್ ಆಗುತ್ತೆ, ತುಂಬ ಚೆನ್ನಾಗೇ ಆಗುತ್ತೆ. ನಾನು ಏನೋ ಒಂಥರ ವರ್ಕ್ ಆಗುತ್ತೋ ಇಲ್ವೋ ಅಂತ ಅನುಮಾನದಿಂದ ತರಿಸ್ದೆ. ಚೆನ್ನಾಗೇ ಐತೆ. ಶಾರ್ಪ್ ಮಾಡಿದ್ದಾದ್ಮೇಲೆ ಬೀಟ್ರೂಟು ಇದೆಲ್ಲ ಇವತ್ತು ಪಟ ಕಟ್ ಮಾಡಿಕೊಂಡೆ. ಸೊ ಕಟ್ ಮಾಡಿದ ವಿಡಿಯೋ ನಾನು ನಿಮ್ಗೆ ತೋರ್ಸೋಕೆ ಹೋಗಲಿಲ್ಲ. ಬಟ್ ಎನಿವೇಸ್ ಶಾರ್ಪ್ ಆಗುತ್ತೆ, ತುಂಬ ಏನು ಕಾಸ್ಟ್ಲಿ ಇಲ್ಲ. ಅದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅದ್ರ ಜೊತೆ ತುಂಬ ಜನ ಮತ್ತೆ ಕೇಳ್ತೀರಾ ಚಾಕುದು ಲಿಂಕ್ ಕೊಡಿಂದ. ಆ್ಯಕ್ಚುಲಿ ಚಾಕು ಏನು ಗೊತ್ತಾ, ಸೆಟ್ಟಲ್ಲಿ ತರಿಸಿದ್ದು ಈ ಥರ 3. ಬಟ್ ಚೆನ್ನಾಗಿದೆ. ಕೆಲವರು ಅದೇನದು ಆ ಥರ ಚಾಕು ವರ್ಕ್ ಆಗಲ್ಲ, ಚೆನ್ನಾಗಿದೆ. ಇದು ಅದು ಡಿಸೈನ್ ಬೇರೆ ಇದೆ. 3 ಸೆಟ್ಟಲ್ಲಿ ಬರುತ್ತೆ. ಇದ್ರದ್ದು ಲಿಂಕ್ನ ಹಾಕಿರ್ತೀನಿ. ನಿಮ್ಗಳಿಗೆ ಯಾವ್ದಾರ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಲಿಂಕ್ ಹಾಕ್ಬಿಟ್ಟು ನೀವೇ ನಾರ್ಮಲಾಗಿ ಪರ್ಚೇಸ್ ಮಾಡ್ಬೋದು. ಸೊ ಇಷ್ಟು ಸದ್ಯಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮಧ್ಯಾಹ್ನ ಅಡುಗೆಗೆ ಏನು ರೆಡಿ ಮಾಡ್ಕೊಳ್ಳಿಲ್ಲ. ಸ್ವಲ್ಪ ಬೇಳೆ ಇದೆ, ಹೆಚ್ಚಿಟ್ಟಿದ್ದು ಸಾಂಬಾರು ಸೌತೆಕಾಯಿ ಇದೆ. ಸೊ ಸಾಂಬಾರು ಸೌತೆಕಾಯಿ ಹುಳಿ. ಆಮೇಲೆ ಮೊನ್ನೆ ನಿಮಗೆ ಹಿಂದಿನ ವಿಡಿಯೋ ತೋರಿಸ್ನಲ್ಲ, ಹಿಂಗಿದ್ರು ಮಾರ್ಕೆಟ್ಗೆ ಹೋದಾಗ ಸುಮಾರು ತರಕಾರಿಗಳು ತೊಗೊಂಡಿದ್ರಿಂದ ತೊಂಡೆಕಾಯಿ ಇದೆ. ನಾನು ಯಾವುದೋ ಒಂದು ಹೋಟ್ಲಿಗೆ ಹೋದಾಗ ತೊಂಡೆಕಾಯಿ ಅದ್ರ ಜೊತೆ ಗೋಡಂಬಿ ಪಲ್ಯ ಮಾಡಿದ್ರು. ಅಂದರೆ ಅವ್ರ ಲೆಕ್ಕ ಹೆಂಗಿತ್ತು ಅಂತಂದರೆ, ಒಂದಿಷ್ಟುದ ಪೀಸ್ ತೊಂಡೆಕಾಯಿಗೆ ಒಂದೊಂದು ಅರ್ಧ ಗೋಡಂಬಿ ಸಿಕ್ತಿತ್ತು. ಬಟ್ ಆ ಥರ ಮಾಡೋದು ಸ್ವಲ್ಪ ಕಷ್ಟ ಇದೆ. ಸ್ವಲ್ಪ ಹಾಕಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮಾಡಿದೆ ಅದ್ರದ್ದು ರೆಸಿಪಿ ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿತ್ತು. ತುಂಬ ಖಾರ ಅಥವಾ ಅನ್ನ ಕಲ್ಸ್ಕೊಳ್ಳೋ ಥರ ಪಲ್ಯ ಎಲ್ಲ ಅಲ್ಲ. ನಾರ್ಮಲಾಗಿ ಚಪಾತಿಗೆ ಬಡಿಸ್ಬೋದು ಅಥವಾ ಹಾಗೇ ತಿನ್ಬೋದು. ಇಷ್ಟು ಸದ್ಯಕ್ಕೆ ಆಗಿದೆ. ಸಿಗ್ತೀನಿ ಆಮೇಲೆ. ಸಾಕಷ್ಟು ಕೆಲಸಗಳಿದೆ ಮಾಡೋಕ್ಕೆ. ಇವತ್ತು ನಮ್ಮ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಆ್ಯಂಡ್ ಇಡ್ಲಿ ಆದಮೇಲೆ ತೋರಿಸ್ತೀನಿ. ಆ್ಯಸ್ ಯೂಶಲ್ ನಮ್ಮ ಪ್ಲೇಟ್ ಯಾವ ಥರ ಇರುತ್ತೆ ಅಂತ. ಎಲ್ಲ ರೆಡಿಯಾಗಿದೆ. 2 ರವೆ ಇಡ್ಲಿ, ತುಂಬ ತಿನ್ನೋಕ್ಕಾಗಲ್ಲ. ರವೆ ಇಡ್ಲಿ, ಇದು ಬೀಟ್ರೂಟ್ ಪಲ್ಯ, ಚಟ್ನಿ ಸ್ವಲ್ಪ ನೀರಾಗಿದೆ, ಮಿಕ್ಸ್ ಆಗಿಬಿಡುತ್ತೆ ಇಡ್ಲಿಗೆ ಅಂತ ಒಂದು ಬಟ್ಲಲ್ಲಿ ಹಾಕಿದ್ವಿ. ಆ್ಯಂಡ್ ಅದ್ರ ಜೊತೆ ಸಲಾಡ್ಗೆ ಕಡಲೆ ಕಾಳು ಮೊಳಕೆ ಬಂದು ಬೇಯಿಸಿರೋದು, ಆಮೇಲೆ ಕಾರ್ನ್ ಹಾಕಿದೆ ಒಂದು ಸ್ವಲ್ಪ, ಒಂದು ಕ್ಯಾರೆಟ್
ಹಾಗೆ ಇದು ಚೆರಿ ಟೊಮೆಟೊ, ನಮ್ಮ ಮನೆಯಲ್ಲಿ ಬಿಟ್ಟಂಥ ಚೆರಿ ಟೊಮೆಟೊ. ಡ್ರೆಸ್ಸಿಂಗ್ ಏನೂ ಇಲ್ಲ, ಸಿಂಪಲ್. ಒಂದು ಸ್ವಲ್ಪ ನಿಂಬೆಹಣ್ಣು, ಸ್ವಲ್ಪ ರಾಕ್ ಸಾಲ್ಟ್, ಒಂಚೂರು ಉಪ್ಪು, ಆಮೇಲೆ ಲೈಟಾಗಿ ಪೆಪ್ಪರ್ ಪೌಡರ್ ಮತ್ತು ಚೂರು ಚಿಲ್ಲಿ ಪೌಡರ್. ನಿಂಬೆಹಣ್ಣು ಸ್ವಲ್ಪ ಜಾಸ್ತಿ, ಸ್ವಲ್ಪ ಹುಳಿಬೇಕು ಅಂತ. ಕೊತ್ತಂಬರಿ ಸೊಪ್ಪು ಇತ್ತು, ಕಿತ್ಕೊಂಡು ಬರಲಿಲ್ಲ, ಮರ್ತೋಯ್ತು. ಬಟ್ ದಟ್ಸ್ ಓಕೆ, ನೀವು ಎಷ್ಟು ನಡೆಯುತ್ತೆ. ಎಸ್, ಈ ಥರ ಇದೆ ನಮ್ಮ ಕಲರ್ಫುಲ್ ಪ್ಲೇಟ್. ಆ್ಯಕ್ಚುಲಿ ಇಷ್ಟು ತಿಂದ್ಬಿಟ್ರೆ ಫಸ್ಟ್ ನಂಗೆ ಏನನ್ಸೋದು ಅಂದರೆ, ಅದು ಹಿಂಗೆ ಎರಡೆರಡು ಇಡ್ಲಿ ತಿಂದು ಇಷ್ಟು ತಿಂದರೆ ಲೈಕ್ ಹೊಟ್ಟೆ ತುಂಬುತ್ತಾ ಅನ್ನೋ ಸ್ವಲ್ಪ ಅನುಮಾನ ನನಗೂ ಇತ್ತು. ನಾವು ಯಾವಾಗ ಈ ಥರ ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋದು, ಆವಾಗ ಈ ಪ್ರೋಟೀನ್ ಎಲ್ಲ ತುಂಬ ತಿಂದ್ಬಿಟ್ರೆ ಬೇರೆ ಏನಕ್ಕೂ ಹಶ್ವಾಗಲ್ಲ. ಆ್ಯಂಡ್ ಎಸ್, ಕೆಲವು ಚೇಂಜಸ್ನ ನಾವು ನೋಡ್ತಾ ಇದ್ದೀವಿ, ಈ ಥರ ನಮ್ಮ ಫುಡ್ ಸ್ಟೈಲ್ ಚೇಂಜ್ ಆಗಿರೋದನ್ನ. ಬಟ್ ಆಚೆ ತಿಂತಿರಲಿಲ್ಲ, ಆದರೆ ಏನು ಅಂದರೆ ಈ ಥರ ಬ್ಯಾಲೆನ್ಸ್ಡಾಗಿ ಸ್ವಲ್ಪ ಕಮ್ಮಿ ತಿಂತಿದ್ವಿ. ಲೈಕ್ ಇಡ್ಲಿ, ಬೆಳಗ್ಗೆ ಇಡ್ಲಿ ತಾನೇ, ಇಡ್ಲಿನೇ ಒಂದು 4-5 ತಿನ್ಬಿಡೋಣ, ಈ ಥರ ಇತ್ತು. ಬಟ್ ಈಗ ಕರೆಕ್ಟಾಗಿ ಯೋಚನೆ ಮಾಡಿಕೊಂಡು ಯಾವ್ಯಾವ ತರಕಾರಿಗಳನ್ನ ಹೇಗೆ ಯೂಸ್ ಮಾಡ್ಕೋಬೋದು ಅಂತ ಮಾಡಿಕೊಂಡು ಈ ಥರ ಮಾಡ್ಕೊತಾ ಇದ್ದೀವಿ. ಸುಮಾರು ದಿವಸ ಯೂಸ್ ಮಾಡ್ತಾಯಿದ್ವಿ. ಆ್ಯಂಡ್ ಆ್ಯಕ್ಚುಲಿ ನಮ್ಮ ವೆಯ್ಟ್ಗಿಂತ ಸ್ವಲ್ಪ ಫ್ಯಾಟ್ ಲಾಸ್ ಆಗ್ತದೆ ಆ್ಯಂಡ್ ಬಾಡಿ ಸ್ವಲ್ಪ ಲೈಟ್ ಆಗ್ತದೆ. ಎನಿವೇಸ್, ಈ ಥರ ಆದಷ್ಟು ತಿನ್ನೋಕ್ಕೆ ನೀವುಗಳನ್ನು ಟ್ರೈ ಮಾಡಿ. ಸೊ ಬ್ಯಾಗ್ ಫುಲ್ ಬಟ್ಟೆಗಳು, ಯಾವುದೂ ಹೊಸದಲ್ಲ. ನಿಮಗೆ ಹೇಳಿದ್ದೆ, ತೋರಿಸ್ತೀನಿ. ಅಂದರೆ ಇಸ್ಕೊಂಡು ಬಂದಿದ್ದೀನಿ, ಸ್ಟಿಚ್ ಆಗಿದ್ದು ಅಂತ. ತುಂಬ ಜನ ಕೇಳ್ತಾ ಇದ್ರಿ, ಇಸ್ಕೊಂಡು ಮೇಲೆ ತೋರಿಸ್ಲೇ ಇಲ್ಲ ಅಂತ ವೀಡಿಯೋನಲ್ಲಿ. ಸೊ ಹಾಗಾಗಿ ಈ ವಿಡಿಯೋನ ಕಂಟಿನ್ಯೂ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ. ಏನು ತುಂಬ ನಾನು ಆ್ಯಕ್ಚುಲಿ ತುಂಬ ಫ್ಯಾನ್ಸಿಯಾಗಿ ಏನು ಹೊಲ್ಸೋಕ್ಕಾಗಲ್ಲ, ಯಾಕಂದರೆ ಸುಮಾರು ದಿನ ಯೂಸ್ಗೆ ಇವೆಲ್ಲ ಬೇಕಾಗುತ್ತಲ್ಲ. ಕೆಲವು ಸಲ ತುಂಬ ಫ್ಯಾನ್ಸಿಯಾಗಿ ಹೊಲಿಸ್ಬಿಟ್ರೆ ಅದು ವಾಶ್ ಮಾಡೋದು ಅವೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಫಸ್ಟ್ ತೋರಿಸ್ತಿರೋದು ಇದನ್ನು ಕೇಳಿದ್ರಿ. ನಾನು ಹೋದ್ಸಲ ಹಾಗೆ ನಾನು ಸುಮಾರು ಅಡ್ರೆಸ್ಗಳನ್ನ ನಾನು ಯಾವಾಗ ಅಂಗಡಿಗೆ ಹೋಗಿರ್ತೀನೋ ಅದನ್ನು ಡೆಫಿನೆಟ್ಲಿ ನಿಮ್ಗಳಿಗೆ ತೋರಿಸೇ ಇರ್ತೀನಿ. ಬಟ್ ನೀವು ವೀಡಿಯೋಗಳನ್ನ ಕರೆಕ್ಟಾಗಿ ನೋಡಿಲ್ಲ ಅಂದರೆ ನಂಗೆ ಈ ಅಂಗಡಿ ನೀವು ಅಡ್ರೆಸ್ ಹಾಕಿಲ್ಲ, ಯೂಶ್ವಲಿ ನಾನು ಹಾಕೇ ಇರ್ತೀನಿ. ಕೆಲವು ಸಲ ಏನಾಗುತ್ತೆ, ತುಂಬ ಅರ್ಜೆಂಟಲ್ಲಿ ಇದ್ದಾಗ ನಾನು ತೋರ್ಸೋಕ್ಕಾಗಿರಲ್ಲ, ಅದು ಬಿಟ್ಟರೆ ಹಾಕಿರ್ತೀನಿ. ಸೊ ಇದು ನಾನು ಶ್ರೀರಾಮ್ಪುರಕ್ಕೆ ಹೋದಾಗ ಹೇಳಿದ್ದೆ, ಪ್ಯಾಂಟ್ದು ಬಟ್ಟೆ ತೊಗೊಂಡು ನಿಮ್ಗಳಿಗೆ ರಿವ್ಯೂ ಹೇಳ್ತೀನಿ, ಅಂದರೆ ಚೆನ್ನಾಗಿದೆಯಾ ಅಂತ. ಇದನ್ನು ಸ್ಟಿಚಿಗೆ ಕೊಟ್ಟಿದ್ದೆ. ಅವ್ರು ನಮ್ಮ ಟೈಲರ್ ಹೇಳಿದ್ದೇನು ಅಂತ ಅಂದರೆ, ಇದು ಸ್ಟ್ರೈಟ್ ಕಟ್ ಪ್ಯಾಂಟ್ ಆದರೆ ನಿಲ್ಲಲ್ಲ, ಏಕೆಂದರೆ ಆ ಥರ ಬಟ್ಟೆ ಅಲ್ಲ ಅದೇನೇ ಅಂದ್ರೂ. ಇದರೊಳಗೆ ಮಾಮೂಲಿ ಚೂಡಿದಾರ್ ಪ್ಯಾಂಟ್ಗಳು ಬರುತ್ತಲ್ಲ, ಆ ಥರ ಸ್ಟಿಚ್ ಮಾಡಿಸ್ಕೊಡಿ ಅಂತ ಅಂದರು. ಸೊ ಚೆಕ್ ಮಾಡಿ, ಏಕೆಂದರೆ ದಿನದ ಯೂಸ್ಗೆ ಅಕಸ್ಮಾತ್ ನೀವು ಸ್ಟ್ರೈಟ್ ಕಟ್ ಹೊಲಿಸು ಹರಿದೋದ್ರೆ ವೇಸ್ಟ್ ಅಂತಂದರು. ಹಾಗಾಗಿ ಮಾಮೂಲಿ ಸೆಮಿ ಪಟಿಯಾಲ ಪ್ಯಾಂಟ್ ಬರುತ್ತಲ್ಲ, ಆ ಥರದನ್ನ ಸ್ಟಿಚ್ ಮಾಡಿಸಿದ್ದೀನಿ. ಕಾಣಿಸ್ತಾ ಇರ್ಬೋದು, ಮಾಮೂಲಿ ಪ್ಯಾಂಟ್ ಅಷ್ಟೇ. ಒಂದು 2-3 ಸಲ ಹಾಕ್ಕೊಂಡು ನನಗೆ ಒಗ್ದಿದ್ದಾದ್ಮೇಲೆ ನಾನು ಇನ್ನೊಂದ್ಸಲ ಹೇಳ್ತೀನಿ. ಬಟ್ ಆ್ಯಸ್ ಆಫ್ ನಾವು ಬಟ್ಟೆ ಚೆನ್ನಾಗಿದೆ. ಇದು ಆಲ್ಮೋಸ್ಟ್ ಸಾಫ್ಟ್ ಲಿನನ್ ಕಾಟನ್ ಥರ ಇದೆ, ಪ್ಯೂರ್ ಕಾಟನಲ್ಲಿ ತೊಗೊಂಡು ಬಂದೆ. ಇದು ಒಂದು ಆ್ಯಂಡ್ ಇದೆ ಸೇಮ್ ಬ್ಲ್ಯಾಕ್, ಯಾಕೆಂದರೆ ಇದರ ಸ್ವಲ್ಪ ಕಾಮನ್ ಕಲರ್ ಅಲ್ಲ. ವೈಟ್ ನೋಡಿದೆ, ಇರಲಿಲ್ಲ ಅಂತ ಅಂದರು. ಎನಿವೇಸ್ ಆರಾಮಾಗಿರುತ್ತೆ ಕುರ್ತಾಸ್ಗೆಲ್ಲ ಹಾಕೊಳ್ಳೋಕ್ಕೆ ಅಂತ. ಈ ಥರದ್ದು 2 ಪ್ಯಾಂಟ ಸ್ಟಿಚ್ ಮಾಡೀನಿ. ಕ್ಲಾತ್ ಯಾವ ಥರ ಇದೆ ಅಂತ ವಾಶ್ ಮಾಡಿ ನಾನು ಒಂದ್ಸಲ ಹೇಳ್ತೀನಿ ನಿಮಗೆ. ಸೊ ಅದಾದಮೇಲೆ ಇದು ತೋರಿಸಿದ್ದೆ, ಯಾಕೆಂದರೆ ಆನ್ಲೈನ್ ಅಲ್ಲ, ಅಂಗಡಿಗೆ ಹೋಗಿದ್ದೆ. ನಾನು ಲಾಸ್ಟ್ ಟೈಮ್ ಮಲ್ಲೇಶ್ವರಮಲ್ಲಿರೋ ರಂಗಾಚಾರಿಗೆ ಹೋದಾಗ ತೊಗೊಂಡು ಬಂದಿದ್ದೆ ಅಂತ ಹೇಳಿದೆ. ಈ ಥರದ್ದು ಇದು ವಿ ನೆಕ್ ಇಡ್ಸಿದ್ದೀನಿ. ವಿ ನೆಕ್ ಇಡ್ಸ್ಬಿಟ್ಟು ಕ್ರಾಸಾಗಿ ಬಾರ್ಡ್ರ್ ಬಂದಿದೆ. ಆ್ಯಂಡ್ ಇದು ಒಂದು ಸ್ವಲ್ಪ ಯಾವಾಗಲೂ ಒಂದೇ ಥರ ಹೊಲ್ಸೋದು ಬೇಡ ಅಂತ ಈ ಲೆವೆಲ್ವರೆಗೂ ಬರುತ್ತೆ. ಯಾವಾಗ ಯೂಶ್ವಲಿ ಹಾಕೋತಿರ್ತೀರಲ್ಲ ನೀವು ಆವಾಗ ವೀಡಿಯೋನಲ್ಲಿ ನೋಡ್ಬೋದು. ಬಟ್ ಈಗ ನಾನು ಯಾವುದು ಸದ್ಯಕ್ಕೆ ಹಾಕೊಂಡು ತೋರಿಸ್ತಿಲ್ಲ ನಿಮಗೆ. ಈ ಥರ ಉದ್ದದ್ದು ಇಡ್ಸಿದ್ದೀನಿ, ಚೆನ್ನಾಗಿದೆ ಇದು ಅಷ್ಟೇ. ಬಟ್ ಇದಕ್ಕೆ ಲೈನಿಂಗ್ ಬೇಕು ಅಂತ ಹೇಳಿದರು, ಹಾಗಾಗಿ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿಸಿದ್ದೀನಿ. ಆ್ಯಂಡ್ ಇದ್ರದ್ದು ಪ್ಯಾಂಟ್ ಮಾತ್ರ ಸ್ಟ್ರೈಟ್ ಪ್ಯಾಂಟ್ ಆಗುತ್ತೆ, ಈ ಕಾಟನ್ ಆದರೆ ನಿಲ್ಲುತ್ತೆ ಅಂದರು ಅಂತ ಸ್ಟ್ರೈಟ್ ಪ್ಯಾಂಟ್ ವಿತ್ ಪಾಕೆಟ್ ಸ್ಟಿಚ್ ಮಾಡಿಸಿದೆ. ಇದು ಒಂದು ಡ್ರೆಸ್. ಕಲರ್ ತುಂಬ ಚೆನ್ನಾಗಿ ಕೇಳಿದ್ವಿ, ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಎಸ್, ನನಗೂ ಸಾಕಷ್ಟು ಇಷ್ಟ ಆಯಿತು. ಆ್ಯಂಡ್ ಇದಕ್ಕೆ ದುಪ್ಪಟ್ಟ ಎಲ್ಲ ಕೊಟ್ಟಿರ್ತಾರಲ್ಲ, ಸೊ ಕಂಪ್ಲೀಟ್ ಚೂಡಿದಾರ್ ಡ್ರೆಸ್ ಏನಿದು. ಇದಾದಮೇಲೆ ಇದು ಒಂದು ತೋರಿಸಿದೆ ನಿಮಗೆ ಆ್ಯಕ್ಚುಲಿ ಅಂಗಡಿನ. ನಾವು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದಾಗ ಒಂದು ಅಂಗಡಿಲಿ ತೊಗೊಂಡು ಬಂದೆ. ಇದನ್ನು ಕೂಡ ತೋರಿಸಿದೆ ನಿಮಗೆ, 700 ರೂಪಾಯಿನೋ ಕೊಟ್ಟಿದ್ದೆ ಅಂತ. ಇದು ಕೂಡ ಕಾಟನ್, ಕಲರ್ ಇಷ್ಟ ಆಯಿತು ಅಂತ ತೊಗೊಂಡು ಬಂದೆ. ಇದಕ್ಕೆ ಸಿಂಪಲಾಗಿ ಕಾಂಟ್ರಾಸ್ಟಲ್ಲಿ ಬಾಲ್ಸ್ ಥರ ಇಡಿಸ್ಬಿಟ್ಟು ಮೇಲೆ ಮಾತ್ರ ಪೈಪಿಂಗ್ ಬಂದಿದೆ. ಹಾಗೆ ಇದಕ್ಕೆ ಸಿಂಪಲಾಗಿ ಮೇಲೆ ಮಾತ್ರ ಪಫ್ ಥರ ಇಡಿಸ್ತೀನಿ. ಚೂರು ಉದ್ದ ಇದೆ, ತುಂಬ ಶಾರ್ಟ್ ಅಂದರೆ ಪಫ್ ಚೆನ್ನಾಗಿ ಕಾಣಿಸಲ್ಲ ಅಂತ ಈ ಥರ ಇದೆ. ಆ್ಯಂಡ್ ಇದೆಲ್ಲ ಲೆಂತ್ ನಾನು ಸ್ವಲ್ಪ ಉದ್ದನೇ ಇಡಿಸಿದ್ದೀನಿ, ಯಾಕೆಂದರೆ ಚೂಡಿದಾರಲ್ವ ಆ ಥರ ನಾರ್ಮಲಾಗೇ ಇರಲಿ ಅಂತ. ಆ್ಯಂಡ್ ಅಗೇನ್ ಇದ್ರದ್ದು ಪ್ಯಾಂಟ್ ಕೂಡ ಸ್ಟ್ರೈಟ್ ಪ್ಯಾಂಟ್ ನಾನು ಸ್ಟಿಚ್ ಮಾಡಿಸೋದು ಈಸಿ ಅಂದರೆ ಕಂಫರ್ಟಬಲ್ ಅಂತ ನನಗೆ ಅನಿಸ್ತಾ ಇದೆ. ಸೊ ಹಾಗಾಗಿ ಅದನ್ನು ಸ್ಟಿಚ್ ಮಾಡಿಸ್ಕೊಂಡೆ. ಆ್ಯಂಡ್ ಇದು ನನ್ನ ಅಳತೆ ಕೊಟ್ಟಿದ್ದು. ಅದ್ರ ಜೊತೆ ಇದು ನಿಮಗೆ ಆನ್ಲೈನಲ್ಲಿ ತುಂಬ ಜನ ಲಿಂಕ್ ಕೇಳಿದರೆ ನಾನು ಹಾಕಿದ್ದೆ ಲಿಂಕ್ನ. ಇದು ನಂಗೆ ತುಂಬ ಇಷ್ಟ ಆಯಿತು. ಬಾಟಿಕ್ ಪ್ರಿಂಟ್ಸ್
ಸೊ ಬಾಟಿಕ್ ಪ್ರಿಂಟ್ಸ್ಗೆ ತುಂಬ ಏನೂ ಡಿಸೈನ್ ಮಾಡಿಸಲ್ಲ, ಯಾಕೆಂದರೆ ಇದ್ರದ್ದೇ ಫುಲ್ ಡಿಸೈನ್ ಬರುತ್ತೆ ಬ್ಲ್ಯಾಕ್ ಮೇಲೆ. ಸ್ಲೀವ್ಲೆಸ್ ಹೊಲಿಸಿದ್ದೀನಿ. ಸ್ಲೀವ್ಲೆಸ್ಗೆ ಬರೋಂಗೆ ಮಾತ್ರ ಪೈಪಿಂಗ್ ಬಂದಿದೆ, ಕಾಂಟ್ರಾಸ್ಟ್ ಅಂದರೆ ಮಸ್ಟರ್ಡ್ ಕಲರಲ್ಲಿ. ಈ ಥರ ಸಿಂಪಲಾಗಿ ಒಂದು ನೆಕ್ ಏನು ತುಂಬ ಇದಾಗಿಲ್ಲ, ಹೇಳ್ದಂಗೆ ಸ್ಲೀವ್ಲೆಸ್ ಹಾಗೆ ಇದು ಉದ್ದ ಬರುತ್ತೆ. ಆಮೇಲೆ ಇದು ಆ್ಯಕ್ಚುಲಿ ಸ್ಟ್ರೈಟ್ ಪ್ಯಾಂಟ್ ಆಗಲಿಲ್ಲ, ಯಾಕೆ ಅಂತಂದರೆ ಫಸ್ಟೇ ಈ ಥರದ್ದು ಪ್ರಿಂಟ್ ಕೊಟ್ಬಿಟ್ಟಿದ್ರು, ಅದು ಕಟ್ ಮಾಡ್ಬೇಕಾದ್ರೆ ಸೊಟ್ಟ ಆಗಿಬಿಡುತ್ತೆ, ಚೆನ್ನಾಗಿ ಕಾಣಿಸೋಣ ಅಂದರು ಅಂತ ನಾರ್ಮಲಾಗಿ ಚೂಡಿ ಪ್ಯಾಂಟ್ ಅಂದರೆ ಚೂಡಿದಾರ್ ಸೆಮಿ ಪಟಿಯಾಲ ಪ್ಯಾಂಟ್. ಕೆಲವು ಸಲ ನನಗಿದೆ ಕಂಫರ್ಟಬಲ್ ಅನಿಸಿದೆ, ಬಟ್ ಅವ್ರು ನನಗೆ ಸ್ಟ್ರೈಟ್ ಪ್ಯಾಂಟ್ ಕೂಡ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಡ್ತಾರೆ. ಹಾಗಾಗಿ ಇದು ಈ ಥರ ಕಾಂಟ್ರಾಸ್ಟ್ ಬರುತ್ತೆ, ಬ್ಲ್ಯಾಕ್ಗೆ ಮಸ್ಟರ್ಡ್. ಇದೊಂದು ಡ್ರೆಸ್ ಹೊಲಿಸಿದ್ದೀನಿ ಆ್ಯಂಡ್ ಅದ್ರ ಜೊತೆ 2 ಬ್ಲೌಸ್ ಹೊಲಿಸಿರೋದು. ಒಂದು ಇದು ಯಾವುದೋ ಒಂದು ಸೇಲ್ಗೆ ಹೋದಾಗ ತೊಗೊಂಡು ಬಂದಿದೆ, ಕಾಟನ್ ಬ್ಲೌಸ್. ನನಗೆ ಇದು ಇಷ್ಟ ಆಗಿತ್ತು, ಈ ಥರ ಏನಂತಾರೆ ಈ ಥರ ಎಂಬ್ರಾಯ್ಡ್ರಿ ನನಗೆ ಇಷ್ಟ ಆಗಿತ್ತು ಅಂತ ತೊಗೊಂಡು ಬಂದೆ. ಬಟ್ ಸ್ವಲ್ಪ ಉದ್ದ ಸ್ಲೀವ್ಸ್, ಯಾಕೆಂದರೆ ಇದು ಎಂಬ್ರಾಯ್ಡ್ರಿ ಕಟ್ಟಾಗಬಾರ್ದು ಅಂತ ಉದ್ದಕ್ಕೆ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸಿಂಪಲಾಗಿ ಇಡ್ಸೀನಿ ಅಷ್ಟೇ. ಆ್ಯಂಡ್ ಇದು ತುಂಬ ಕಮ್ಮಿಗೆ ಸಿಕ್ಕಿತ್ತು, ಲೈಕ್ 250 ರುಪೀಸು 300 ಕೊಟ್ಟಿದ್ದೆ ಅಷ್ಟೇ. ಸಕ್ಕತ್ತಾಗಿದೆ. ಯಾವ್ದಾರ ಬೇರೆ ಬ್ಲೌಸ್ ಬೇರೆ ಸೀರೆಗಳಿಗೂ ಮ್ಯಾಚ್ ಮಾಡ್ಬೋದು ಅಂತ. ಬೇಬಿ ಪಿಂಕ್ ಕಲರ್ ಬ್ಲ್ಯಾಕ್ ಸ್ಯಾರಿ, ಕಾಟನ್ ಯಾವ್ದಾದ್ರು ಚೆನ್ನಾಗಿ ಕಾಣಿಸುತ್ತೆ ಅಂತ ಇದೊಂದು ಹೊಲಿಸ್ಕೊಂಡಿದ್ದೇನೆ. ಫೈನಲಿ ಇದು ನಿಮಗೆ ತೋರಿಸೇ ಇದ್ದೆ, ತೊಗೊಂಡಿದ್ದೆ ಅಂತ ಒಂದು ರಸ್ಟ್ ಆರೆಂಜ್ ಕಲರ್ ಅದು ಕೊಟ್ಟಿದ್ದೆ ಹೊಲಿಯೋಕ್ಕೆ. ಆ್ಯಂಡ್ ಈ ಸಲ ಅವರು ಅದನ್ನು ಲೈಕ್ ಫುಲ್ ನೆಕ್ ಹೊಲ್ಕೊಟ್ಟಿದ್ದಾರೆ. ಈಗ ಇದು ಸ್ವಲ್ಪ ಟ್ರೆಂಡನ್ನು ಟ್ರೈ ಮಾಡೋಣ ಅಂತ ನಾನು ಹೊಲಿಸ್ಕೊಂಡೆ. ಮಧ್ಯ ಜರಿ ಬಂದಿದೆ, ಬಟ್ ಇದು ಕಾಂಟ್ರಾಸ್ಟಲ್ಲಿ ಸ್ಟಿಚ್ ಮಾಡಿಸಿ ಚೆನ್ನಾಗಿದೆ. ನನಗೆ ಬ್ಲೌಸ್ ವೇಸ್ಟ್ ಮಾಡೋಕ್ಕೆ ಒಂಥರ ಮನ್ಸು ಬರಲಿಲ್ಲ, ಯಾಕೆಂದರೆ ಒಂಥರ ಬುಟ್ಟಗಳು ಎಲ್ಲ ಚೆನ್ನಾಗಿದ್ದಾಗ ವೇಸ್ಟ್ ಮಾಡೋಕ್ಕೆ ಮನ್ಸು ಬರಲ್ಲ ಅಂತ ಈ ಥರ ಉದ್ದ ಸ್ಲೀವ್ ಮಾಮೂಲಿ ಬಾರ್ಡರ್ ಕೊಟ್ಟು ಸ್ಟಿಚ್ ಮಾಡಿಸ್ಕೊಂಡಿದೆ. ಆ್ಯಂಡ್ ಇದು ಮಾತ್ರ ಈ ಥರ ಹಿಂದೆ ಫುಲ್ ನೆಕ್ ಬಂದು ಬಾರ್ಡರ್ ಕೊಟ್ಟಿದ್ದಾರೆ. ಸೊ ಈ ಥರ ಬರುತ್ತೆ. ಇಷ್ಟು ಹೊಲಿಯೋಕ್ಕೆ ಕೊಟ್ಟಿದೆ. ಆ್ಯಂಡ್ ಇದು ಮಾಮೂಲಿ ಫಾಲ್ ಮತ್ತು ಜಿಗ್ಜ್ಯಾಕ್ ಅಷ್ಟೇ. ಮಿಕ್ಕಿದ್ದು 2 ಇರೋದು ನನ್ನ ಅಳತೆ ಡ್ರೆಸ್. ತುಂಬ ಜನ ನಮ್ಮ ಟೈಲರ್ ಡ್ರೆಸ್ ಕೇಳ್ತಿರ್ತಾರೆ, ನಿಮ್ಗೆ ಸಾಕಷ್ಟು ಸಲ ಹೇಳಿದೆ ಅವ್ರು ಮನೇಲಿ ಹೊಲ್ಕೊಡೋದ್ರಿಂದ ಅವ್ರು ತುಂಬ ಜನ ನಂಗೆ ಒಟ್ಟಿಗೆ ಎಂಟರ್ಟೈನ್ ಮಾಡೋಕ್ಕಾಗಲ್ಲ ಅಂತ. ಆದರೆ ನಾನು ಒಂದ್ಸಲ ಕೇಳಿಬಿಟ್ಟು ಈ ಥರ ಆಗುತ್ತಾ ಅಂತ ಅವ್ರು ಅಡ್ರೆಸ್ ಕೊಡ್ತೀನಿ. ಬಟ್ ಏನಾಗುತ್ತೆ ಅಂದರೆ ನಿಮ್ಮ ಏರಿಯಾನಲ್ಲಿ ಇರೋವಂಥ ಟೈಲರ್ನ ಹುಡ್ಕೊಂಡ್ರೆ ಬೆಸ್ಟ್. ಯಾಕೆಂದರೆ ಎಲ್ಲೋ ಈಗ ಲೈಕ್ ಎಲೆಕ್ಟ್ರಾನಿಕ್ ಸಿಟಿಲಿರೋರು ನಮ್ಮನೆ ಹತ್ರ ಬಂದು ಹೊಲಿಸೋದು ಅಂದರೆ ತುಂಬ ಕಷ್ಟ. ಫಸ್ಟ್ ಟೈಮ್ ಇಂಟ್ರೆಸ್ಟ್ ಇರುತ್ತೆ, ಬಟ್ ಹೋಗ್ತಾ ಏನಾಗುತ್ತೆ ತುಂಬ ದೂರ ಅಂತ ಅನಿಸುತ್ತೆ. ಇವೆಲ್ಲ ಪ್ರಾಕ್ಟಿಕಲಿ ಯೋಚನೆ ಮಾಡಿದ್ರೆ ತುಂಬ ಕಷ್ಟ. ಸೊ ಏರಿಯಾಗಳಲ್ಲಿ ಒಬ್ರೊಬ್ರನ್ನ ಅಂತ ನಾವು ಇಟ್ಕೊಂಡ್ಬಿಟ್ರೆ ಇದರಲ್ಲಿ ವಾಸಿ. ನಾನು ಸುಮಾರು ಬ್ಲೌಸ್ಗಳನ್ನ ತುಮಕೂರಿನಲ್ಲೂ ಹೊಲಿಸ್ತೀನಿ ಯಾವಾಗ ಹೋದಾಗೆಲ್ಲ. ಅಲ್ಲಿ ಸ್ವಲ್ಪ ದಿನ ಇರ್ತೀನಿ ಅಂದರೆ ಅಲ್ಲೇ ಹೊಲಿಯ ಕೊಡ್ತೀನಿ. ಹಂಗೆ ಅಲ್ಲೊಬ್ರು ಟೈಲರ್ ಆರಾಮಾಗಿ ನನಗೆ ಕ್ಲೀನಾಗಿ ಹೊಲ್ಕೊಡ್ತಾರೆ. ಅವ್ರದ್ದು ಶಾಪ್ ಥರ ಇದೆಯಲ್ಲ, ಹಾಗಾಗಿ ನಾನು ಕೊಟ್ಬಿಡೋದು ಈಸಿ. ಇವರಾದ ಪಾಪ ಮನೇಲಿ ಹೊಲ್ಕೊಳ್ಳೋದು. ಸೊ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತಿರ್ತೀನಿ ಅಷ್ಟೇ, ಬೇರೆ ಇನ್ನೇನು ಕಾರಣ ಇಲ್ಲ. ಏನು ಕಾರಣ ಇದೆ ಅನ್ನೋದು ನಿಮಗೆ ಹೇಳಿನಿ. ಇದೆಲ್ಲ ಹಾಕೋತೀನಲ್ಲ ಯೂಶ್ವಲಿ ಇನ್ನೇನು ವೀಡಿಯೋಗಳಲ್ಲಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಸ್ಟಿಚ್ ಆಗಿದೆ ಅಂತ. ಆ್ಯಂಡ್ ಇದು ನೋಡೋಣ ಯಾವಾಗ ಇದಕ್ಕೊಂದು ಟೈಮ್ ಬರುತ್ತೆ ಅಂತ ಸೀರೆ ಉಟ್ಕೊಡ್ತೀನಿ. ಇಷ್ಟ ಆಗಿತ್ತು ನಮ್ಮ ಇವತ್ತಿನ ವೀಡಿಯೋ. ಸಿಂಪಲ್ ಡಿಸೈನ್ಸ್ಗಳು ಹೇಗೆ ಹೊಲಿಸ್ಕೋಬೋದು ಅಂತ ನಿಮ್ಗಳಿಗೂ ಐಡಿಯಾ ಕೊಟ್ಟಿದ್ದೀನಿ. ಹಾಗೆ ಇನ್ನೇನಾದ್ರು ವೀಡಿಯೋ ಬೇಕು ಅಂದರೆ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ. ಯಾವ ಥರದ್ದು ತೋರಿಸಿದ್ರೆ ನಿಮ್ಗಳಿಗೆ ಉಪಯೋಗ ಆಗುತ್ತೆ. ಯಾಕೆಂದರೆ ಒಬ್ಬರು ಕಾಮೆಂಟ್ ಮಾಡಿದ್ರೆ ಲೈಕ್ ಅದನ್ನು ವೀಡಿಯೋ ಮಾಡಿದ್ರೆ ಮಿಕ್ಕಿದವ್ರು ಎಲ್ಲರಿಗೂ ಉಪಯೋಗ ಆಗುತ್ತೆ. ಸೊ ನಿಮ್ಗೆ ಏನೇನು ಥಾಟ್ಸ್ ಇದೆಯೋ ಅದನ್ನು ಹಾಕಿ ಮಾಡಿ ತೋರಿಸ್ತೀನಿ. ಯಾಕೆಂದರೆ ನನಗೆ ಎಲ್ಲರಿಗೂ ಇನ್ಫಾರ್ಮೇಷನ್ ಶೇರ್ ಮಾಡಬೇಕು ಅನ್ನೋ ನನಗೂ ಇಷ್ಟ. ಸೊ ಆ್ಯಂಡ್ ನನಗೂ ಗೊತ್ತಾಗುತ್ತೆ ಅಂತ ಇದ್ದರೆ ನನಗೆ ಅದು ಇನ್ನೂ ಇಷ್ಟ. ನೀವುಗಳೇನಾದ್ರು ಸಜೆಸ್ಟ್ ಮಾಡ್ತೀರಾ, ಈ ಥರ ಬೇಡ ಆ ಥರ ಮಾಡಿ ಅಂತ, ಡೆಫಿನೆಟ್ಲಿ ಅದನ್ನು ಕೂಡ ನೀವು ಆರಾಮಾಗಿ ಮಾಡ್ಬೋದು. ಆ್ಯಂಡ್ ಹಾಗೆ ನಮ್ಮ ವೀಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ಡೆಫಿನೆಟ್ಲಿ ಮಿಸ್ ಮಾಡಿಬಿಡಿ. ನೆಕ್ಸ್ಟ್ ವೀಡಿಯೋಲಿ ಎಲ್ಲರೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.